ನಮ್ಮ ಕರಾವಳಿ ಭಾಗ ಅಂತ ಬಂದಾಗ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂತಹ ಮಾತುಗಳು. ಆದ್ರೆ ಈ ಒಂದು ಕರಾವಳಿ ಭಾಗದಲ್ಲಿ ತನ್ನ ಒಂದು ಕೋಮು ಸಾಮರಸ್ಯದಿಂದ ತನ್ನ ಕಲೆಯಿಂದ ಕೋಮು ಸಾಮರಸ್ಯವನ್ನು ಪಸರಿಸಬೇಕು ಅನ್ನುವಂತಹ ಒಂದು ಪಣ ತೊಟ್ಟಂತಹ ಒಬ್ಬ ಹುಡುಗಿ, ಹೆಮ್ಮೆಯ ಹುಡುಗಿ, ಮುಸ್ಲಿಂ ಸಮುದಾಯದ ಹುಡುಗಿ, ನಿಮ್ಮೆಲ್ಲರ ಸಹೋದರಿ. ಇವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಒಂದು ವಿಷಯ ಇದೆ, ಕರಾವಳಿ ಭಾಗ ಅಂತ ಬಂದಾಗ, ಕರ್ನಾಟಕ ಅಂತ ಬಂದಾಗ ಇಡೀ ವಿಶ್ವ ತಿರುಗಿ ನೋಡುತ್ತೆ. ನಮ್ಮ ಒಂದು ಕರ್ನಾಟಕದ ಗಂಡು ಕಲೆ ಅಂತ ಬಂದಾಗ ಅದು ಯಕ್ಷಗಾನ ಅನ್ನುವಂಥದ್ದು ಹೆಮ್ಮೆಯ ವಿಷಯ, ಹೆಮ್ಮೆಯ ವಿಚಾರ ಕೂಡ ಹೌದು. ಇಡೀ ವಿಶ್ವವೇ ನಮ್ಮ ಕರಾವಳಿ ಭಾಗದ ಗಂಡು ಕಲೆಯನ್ನು, ಯಕ್ಷಗಾನವನ್ನು ಇಷ್ಟಪಡುತ್ತೆ, ಮೆಚ್ಚುಗೆಯ ಮಾತುಗಳನ್ನಾಡುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಖುಷಿಯಾಗಿರುವಂತಹ ವಿಷಯ ಅಂತ ಹೇಳಿದ್ರೆ ಈ ಗಂಡು ಕಲೆ ಯಕ್ಷಗಾನ ಅನ್ನುವಂತಹ ಮಾತೇನಿದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಕೂಡ ದೊಡ್ಡ ಮಟ್ಟದಲ್ಲಿ ತಾವ್ಯಾರಿಗೂ ಕೂಡ ಕಮ್ಮಿ ಇಲ್ಲ ಅನ್ನುವಂಥದ್ದು ತಾವು ಸಾಧಿಸಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಒಬ್ಬ ಅದ್ಭುತವಾಗಿರುವಂತಹ ಕಲಾವಿದೆ ನಮ್ಮ ಜೊತೆ ಇದ್ದಾರೆ. ಹೆಮ್ಮೆಯ ವಿಚಾರ ಎಲ್ರಿಗೂ ಕೂಡ. ಎಲ್ಲೊಂದ್ ಕಡೆ ನಾವು ಜಾತಿ, ಮತ, ಧರ್ಮ ಅಂತ ನಾವು ಬಡಿದಾಡ್ತಾ ಇರ್ತೇವೆ. ಇದ್ರೆಲ್ಲದರ ನಡುವೆ ಇದೆಲ್ಲ ಇಟ್ಕೊಂಡು, ಇದೆಲ್ಲವೂ ಕೂಡ ಸೈಡಲ್ಲಿ ಇಟ್ಟು, ಇದೆಲ್ಲವೂ ಕೂಡ ಬಡಿ ಇಟ್ಟು, ಅದೆಷ್ಟು ಸವಾಲುಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತು ನಾನು ನನ್ನ ಇಷ್ಟದ ಕಲೆ ಯಕ್ಷಗಾನದಲ್ಲಿ ಸಾಧನೆ ಮಾಡಬೇಕು ಅನ್ನುವಂತಹ ಧೀಮಂತ ಹುಡುಗಿ ನಮ್ಮ ಜೊತೆ ಇದ್ದಾರೆ. ಇವೆಲ್ಲವೂ ಕೂಡ ಹೌದು, ಇವೆಲ್ಲವೂ ಕೂಡ ಒಟ್ಟಾಗಿ ಧೀಮಂತವಾಗಿರುವಂತಹ ಹುಡುಗಿ ಅರ್ಷಿ ಅವರು ನಮ್ಮ ಜೊತೆ ಇದ್ದಾರೆ.